ನಿಮ್ ಯಜಮಾನ್ರು ಮೆಟ್ಲು ಇಡ್ಬೇಕಾದ್ರೆ ಕೊನೆ ಮೆಟ್ಲು ಜಾಸ್ತಾರಲ್ಲ, ನಾನು ಹಾಗೆ ಜಾಸ್ತಿನಿ. ಏನಾಗುತ್ತೆ ನೋಡೋಣ. ಯಾಕೆ ಯಾಕೆ ಈ ತರ ನೆಲ ಕಟ್ಕೊಂಡ್ಬಿಡ್ತೀಯ? ನೀವು ಮೆಟ್ಲು ಇಳಿಬೇಕಾದ್ರೆ ಕೊನೆ ಮೆಟ್ಲು ಜಾರ್ತಿರಲ್ಲ, ನಾನು ಹಾಗೆ ಜಾರೋಣ ಅನ್ಕೊಂಡೆ. ತಲೆ ಬೇಟಾಯ್ತು. ತಲೆಲ್ಲ ಅದ್ ಏನ್ ತುಂಬ್ಕೊಂಡಿದ್ಯ ಅಂತ? ಆಡ್ದಂಗ್ ಆಡಕ್ಕೆ ಮಾಡ್ದಂಗ್ ಮಾಡ್ದಕ್ಕೆ ನಿನ್ನ ನೀನೇನ್ ಎಳೆ ಹುಡುಗಿ ಅನ್ಕೊಂಡ್ಬಿಟ್ಟಿದ್ಯಾನೆ. ನಿನಗೂ ವಯಸ್ಸಾಗಿದೆ. ಈ ವಯಸ್ಸಲ್ಲಿ ಏನಾದ್ರೂ ಮುರಿಬಾರ್ದು, ಮುರಿದ್ಬಿಡ್ತು ಅಂದ್ರೆ ಅದು ಮತ್ತೆ ಜಾಯಿಂಟ್ ಆಗಲ್ಲ ಕಣೆ. ನೀವೇ ಒಳ್ಳೆ ಮರ್ದಿಮ್ಮಿ ನೆತ್ತಿಳಿಸ್ದಂಗ ಅಷ್ಟಲ್ಲ. ಅಯ್ಯೋ, ನಾವು ನಮ್ಮ ಹೆಸರಿಗೆ ಲಂಗ ತೋರ್ಸಿದ್ವಿ, ನೀನು ಗಂಡುಗಲಿ ಅಂತ ಏನು ಅದೇನು ಅಂತ ಹೇಳಿ. ಏನ್ ಮಾಡ್ತೀವಿ ಇವಳಿಗೆ? ನಾನೇನು ಮಾಡಿಲ್ಲ ಮಾತೃಶ್ರೀನವ್ರೆ. ಇವಳು ಎಳೆ ಹುಡುಗಿ ಅನ್ಕೊಂಡ್ಬಿಟ್ಟವಳೆ. ಅದು ನಾನು ಕೊನೆ ಮೆಟ್ಲನ್ನ ಜಾರ್ತೀನಲ್ಲ, ಅದೇ ತರ ಜಾರಕ್ಕೆ ಅಂತ ಹೋಗೋಳೆ, ಬಕ್ ಬರ್ಲಿ ಬಿದ್ಬಿಟ್ಟವಳೆ. ತಂದಿಲ್ಲಿ ಮಲಗಿಸಿದ್ದೀನಿ. ಕರ್ಕೊಂಬಾರೆ, ಇಡೀ ಏರಿಯಾದವ್ರು ಕರ್ಕೊಂಡ್ಬಿಡು. ಗೋಡೆ ಮೇಲೆ ಪಿಚ್ಚ ಬಿಡ್ತಾರಲ್ಲ, ಹಂಗ್ ಬಿಟ್ಬಿಡ್ತೀನಿ. ಕೇಳ್ಕೊಂಡ್ರಲ್ಲ ಅದೇನು ಅಂತ ಹೇಳ್ರಿ. ನಿಮ್ ಅಣ್ಣಯ್ಯ ಮೆಟ್ಟು ಇಳಿತಾನಲ್ಲ, ಹಾಗೆ ತಾನು ಇಳಿಬೇಕು ಅಂತ ಹೋಗಿದ್ದಾಳೆ. ಕೊನೆ ಮೆಟ್ಟು ಜಾರಿದ್ದಾಳೆ, ಇಲ್ಲಿ ಬಂದ್ ಬಿದ್ದಿದ್ದಾಳೆ. ಚಪ್ಪ ಹೇಗಿದೆಯೇ? ಬೇಗ ಚೇತರಿಸ್ಕೊಂಬಿಡೆ, ಇಲ್ಲಾಂದ್ರೆ ನಮ್ಗೆ ಅನ್ನ ಸಿಗೋದಿಲ್ಲ. ಮನೆ ಕೆಲಸದವ್ರಿಗೆ ಇಷ್ಟೊಂದೆಲ್ಲ ಕೇರ್ ತಗೋತಾ ಇದಾರಲ್ಲ. ನಾನ್ ಕೇಳಿದ್ದು ಮೊದಲನೇ ಸಲ ಯಾವಾಗ ಬಿದ್ದಿದ್ದು ಅಂತ. ನಾನ್ ನೋಡು ಪ್ರತಿ ಸಲ ಟೈಮ್ ನೋಡ್ತಾ ಇದ್ದೆ, ಈ ಸಲ ಟೈಮೇ ನೋಡ್ಲಿಲ್ಲ. ಸುಮಾರು ಒಂದು 11:45 11:50 ಆಗಿರ್ಬೇಕು ಆವಾಗ ಬಿದ್ದು. ಹೇಗೆ ಬಿದ್ಲು ಅಂದೆ. ಅದು ಡಾಕ್ಟ್ರೆ, ನಾನು ಯಾವಾಗ್ಲೂ ಕೊನೆ ಮೆಟ್ಲು ಜಾರ್ತೀನಲ್ವಾ, ಇವಳು ಅದೇ ತರ ಜಾರಿದ್ರೆ ಏನಾಗುತ್ತೆ ಅಂತ ನೋಡಕ್ಕೆ ಅಂತ ಹೋಗವಳೆ. ದಡುತ್ತಿದ್ಯಾ ಪಕ್ ಬಂದ್ ಮೆಟ್ಲಿಳಿಬೇಕಾದ್ರೆ ಯಾರು ಸ್ಟೈಲ್ ಮಾಡ್ತಾರಾ? ಇವಳು ಮಾಡೋವಳಲ್ಲ, ನಾವೇನ್ ಮಾಡಕ್ಕಾಗತ್ತೆ. ಅದಕ್ಕೆ ತಲೆಗೆ ಏಟ್ ಬಿದ್ದಿರೋದು. ಅದನ್ನ ನಾನು ಫೋನ್ ನಲ್ಲಿ ಹೇಳಿದ್ನಲ್ಲ ಡಾಕ್ಟ್ರೆ. ಅಲ್ಲಮ್ಮ, ಮೆಟ್ಲಿಳಿಬೇಕಾದ್ರೆ ಜಾರಿ ಬಿದ್ಲು. ನೀವೇನು ಅದನ್ನ ಹೇಳೋದು? ನಾನೇ ನಿಮ್ಗೆ ಹೇಳದ್ನಲ್ಲ. ಇಂಜೆಕ್ಷನ್ ತಂದಿದ್ದೀನಿ ಕಣೆಯ, ಆದ್ರೆ ಮನುಷ್ಯ ಕೊಡೋದಲ್ಲ, ದನಕ್ ಕೊಡೋದು. ಅಯ್ಯೋ ದಾನನೋ ಜಾನನೋ ದೇವ್ರಿಟ್ಟಂಗಾಗುತ್ತೆ. ನೀವು ಕೊಡ್ಬಿಡಿ ಹೇಳ್ತೀನಿ. ಆಯ್ತು, ಅವಳನೇ ಬರ, ನಾನೇನ್ ಮಾಡಕ್. ಕರ್ಕೊಂಡು ನಾವು ಬಿಡ ಮಕ್ಕಳು. ಏನಾಯ್ತೆ? ಯಾರು ಗಲಾಟೆ ಮಾಡ್ಬೇಡಿ, ಪೇಷಂಟ್ ಗೊತ್ತಾದ್ರೆ ತುಂಬಾ ತೊಂದರೆ ಆಗುತ್ತೆ. ಗೊತ್ತಾಗತ್ತೆ, ಅವಳನ್ನ ಎದ್ ಕುಡ್ಕೊಂಡು ಪಿಕ್ಚರ್ ನೋಡ್ತಾವಳೆ. ನೀವು ಕೊಡಿ, ಗೊತ್ತಾಗಲ್ಲ. ಸುಮ್ಮನೆ ಈ ಸಲ ಯಾವ್ದೇ ಕಾರಣಕ್ಕೂ ಬ್ಲಾಕ್ ನಾನ್ ಬಿಡಲ್ಲ. ನೀನ್ ಧೈರ್ಯವಾಗಿರ. ನನ್ ಗುರ್ತಿಡ್ದಲ್ಲಮ್ಮ, ಬಹಳ ಸಂತೋಷ. ಯಾಕೆ ನಿಮ್ಗೆ ಹುಷಾರಿಲ್ವಾ? ನನಗಲ್ಲಮ್ಮ, ನಿನ್ಗೆ ಹುಷಾರಿಲ್ಲ, ಜ್ಞಾನ ತಪ್ಪಿದ್ದಿದ್ದೆ. ಅದಕ್ಕೆ ಏನ್ ಮಾಡಿದ್ರಿ? ಇಂಜೆಕ್ಷನ್ ಕೊಟ್ಟೆ. ಎಲ್ಲಿಗೆ? ನೀನು ಅದ್ ಎಲ್ಲಿಗಾರ ಕೊಟ್ಟಿರ್ಲಿ, ನಿನ್ಗೆ ಎಚ್ಚರ ಆಯ್ತಲ್ವಾ, ನನಗೆ ಅಷ್ಟು ಸಾಕ್ ಬಿಡ. ನನ್ ಫೀಸ್ 300 ರೂಪಾಯಿ ಕೊಡು, ನಾ ಹೋಗ್ತೀನಿ. ಏನ್ ವೆಂಕಟೇಶ್ವರೇ, ನೀವ್ ಇಲ್ಲೇ ಇದ್ದೀರಾ? ಮತ್ತೇನ್ ಮಾಡ್ಬೇಕು? ಚಂಪಾ ಮ್ಯಾರೇಜ್ ಆಗ್ತದಳೆ, ರಿಲೇಟಿವ್ ಆಗಿ ನೀವ್ ಅಲ್ಲಿಗೆ ಹೋಗಲ್ವಾ? ಮದುವೆನಾ? ಆಗ್ಲಿ ಬಿಡ್ರಿ. ಏನ್ ಹೀಗ್ ಹೇಳ್ತಾ ಇದ್ದೀರಾ? ಅವಳು ಮ್ಯಾರೇಜ್ ಆಗೋ ಟೈಮಲ್ಲಿ ತಲೆ ಸುತ್ತ ಬಿದ್ರೆ ಅವ್ಳಿಗೆ ಹಿಡ್ಕೊಳಕ್ ಒಬ್ರು ಬೇಕಲ್ಲ? ಅವಳು ತಲೆ ಸುತ್ತ ಬೀಳೋದೆಲ್ಲ ಬರೀ ನಾಟಕ ರೀ. ಮದುವೆಗೋಸ್ಕರ ಈ ತರ ಆಟ ಆಡ್ತಿದ್ದಾಳೆ. ಏನ್ ಹೇಳ್ತಾ ಇದ್ದೀರಾ ನೀವು? ಪಾಂಡುರಂಗ ಅವ್ರನ್ನ ಮದುವೆ ಆಗೋದಕ್ಕೆ ನಾಟಕ ಮಾಡಿ ಈ ತರ ಪ್ಲಾನ್ ಮಾಡಿದಾಳೆ. ವಧುವರ ಕೈಗೆ ಹಾರನ ತಗೊಳ್ಳಿ. ಬರ ತಗೊಳ್ರಿ. ಹಾರ ಬದಲಾಯಿಸ್ಕೊಳ್ಳಿ. ಮಂತ್ರ ನಿಲ್ತಿ, ಮುಹೂರ್ತ ನಿಲ್ತಾ ಇದೆ, ಬೇಗ ತಾಳೆ ಕಟ್ಟಿ. ಮುಖ ನೋಡ್ತಾ ತಾಳಿ ಕಟ್ಟಲ್ಲ. ನಾನ್ ಬದುಕಿರುವಾಗ್ಲೇ ಇನ್ನೊಬ್ಳ ಜೊತೆ ಮ್ಯಾರೇಜ್ ಆಗಕ್ಕೆ ಹೊರಟಿದಿರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ಯಾ? ನಮ್ಗೆಲ್ಲ ಇರೋಕಂಡ್ರೆ ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ಬಿಡಿರ. ಬನ್ನಿ ಇಲ್ಲಿ ಕೂತ್ಕೊ ಬನ್ನಿ. ಅಯ್ಯೋ ನೀವು ಕೂತ್ಕೊಳ್ರಿ. ಚಾಚಿ ಚಂಬಲ್ತೀನಿ ಅವ್ರೆ. ಅದು ನೋಡಿ ಪಾಪ ಇವಳು ಇವತ್ತೋ ನಾಳೆ ಇನ್ನೇನು ಹೋಗ್ಬಿಡ್ತಾವಳೆ. ಇಷ್ಟು ವರ್ಷದಿಂದ ನಮ್ಮ ಮನೆಯಲ್ಲೇ ಒಬ್ಬ ಮೆಂಬರ್ ಆಗಿ ಬಾಳಿ ಬೆಳಗವಳೆ. ಇವಳ ಆತ್ಮಕ್ಕೆ ಒಂದು ಸದ್ಗತಿ ಸಿಗಲಿ ಅನ್ನೋ ಏಕ ಮಾತ್ರ ಕಾರಣಕ್ಕೆ ನಾನು ಇವಳು ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿ ತಕೊಂಡ್ರೆ. ಸಾಯೋದಕ್ಕೆ ಇವಳಿಗೇನಾಗಿದೆ? ದೊಡ್ಡ ರೋಗ. ಏನು ಆಡೋ ಮಾತುಕೊಂಡು ಅರ್ಥ ಬಿಡ್ಬೇಡ್ರಿ. ಅಷ್ಟು ದಿವಸದಿಂದ ನೀವೇ ನೋಡ್ತೀರಾ, ಅವಳಿಗೆ ಎಚ್ಚರ ತಪ್ಪಿಳ ಕಾಯಿಲೆ ಇದೆ. ನೀನ್ ಆಡ್ತಾ ಇರೋದು ನಾಟಕ ಅಂತ ವೆಂಕಟೇಶ ನಂಗೆ ಹೇಳಾಯ್ತು.